ಮಾಜಿ ಸಚಿವ ರಾಜಣ್ಣ ಮನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ದಾರೆ. ಬೆಂಗಳೂರಲ್ಲಿ ಇರುವ ರಾಜಣ್ಣ ನಿವಾಸಕ್ಕೆ ಡಿಕೆ ಭೇಟಿ ನೀಡಿದ್ದಾರೆ. ಈ ಭೇಟಿ ಈಗ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ವಿಚಾರವಾಗಿ ಚರ್ಚೆ ನಡೆಸಿರುವಂತಹ ಸಾಧ್ಯತೆ ಇದೆ. ಜೊತೆಗೆ ರಾಜಕೀಯ ಬೆಳವಣಿಗೆಗಳ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಚುನಾವಣೆಯಲ್ಲಿ ಎರಡು ಬಣಗಳ ನಡುವೆ ಪೈಪೋಟಿ ಇದೆ. ಡಿಸಿಎಂ ಡಿಕೆ ಮತ್ತು ರಾಜಣ್ಣ ಬಣದ ನಡುವೆ ಭಾರಿ ಪೈಪೋಟಿ ಇರುವಂತದ್ದು. ಆದರೆ ಇದರ ಬೆನ್ನಲ್ಲೇ ರಾಜಣ್ಣ ಮನೆಗೆ ಡಿಕೆ ಭೇಟಿ ಕೊಟ್ಟಿದ್ದಾರೆ. ತಮ್ಮ ಆಪ್ತ ಎಂಎಲ್ಸಿ ರವಿ ಕಣಕ್ಕಿಳಿಸೋದಕ್ಕೆ ಡಿಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಹಕಾರಿ ಕ್ಷೇತ್ರದಲ್ಲಿ 3 ದಶಕದಿಂದ ರಾಜಣ್ಣ ಪ್ರಾಬಲ್ಯ ಇರುವಂತಹ ಹಿನ್ನೆಲೆಯಲ್ಲಿ ರಾಜಣ್ಣ ಅವರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಚುನಾವಣೆ ವಿಚಾರವಾಗಿ ನಾಯಕರ ಚರ್ಚೆ ಆಗಿರುವಂತಹ ಸಾಧ್ಯತೆ ಇದೆ. ಒಂದ್ ಕಡೆ ರಾಜ್ಯ ರಾಜಕೀಯದ ಬೆಳವಣಿಗೆಗಳು, ಜೊತೆಗೆ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ವಿಚಾರವಾಗಿ ಕೂಡ ಡಿಕೆ ಶಿವಕುಮಾರ್ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಚುನಾವಣೆ ಹತ್ತಿರದಲ್ಲೇ ಇದೆ. ಅದರಿಂದಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಚುನಾವಣೆಯಲ್ಲಿ ಎರಡು ಬಣಗಳ ನಡುವೆ ಭಾರಿ ಪೈಪೋಟಿ ಇದೆ. ಅದು ಡಿಸಿಎಂ ಡಿಕೆ ಬಣ ಹಾಗೆ ರಾಜಣ್ಣ ಬಣ, ಎರಡೂ ಬಣಗಳ ನಡುವೆನೇ ಪೈಪೋಟಿ ಇರುವಂತದ್ದು. ಅದರಿಂದಾಗಿ ತಮ್ಮ ಆಪ್ತ ಎಂಎಲ್ಸಿ ರವಿ ಅವರನ್ನ ಕಣಕ್ಕಿಳಿಸುವುದಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆ ಆಗಿರುವಂತಹ ಸಾಧ್ಯತೆ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆಗೆ ಪತ್ರ ಬರೆದಿದ್ದಾರೆ ವಿಆರ್ ಸುದರ್ಶನ್. ಕೆಪಿಸಿಸಿ ಉಪಾಧ್ಯಕ್ಷ ವಿಆರ್ ಸುದರ್ಶನ್ ಪತ್ರ ಬರೆದಿದ್ದಾರೆ. ಕೆಪಿಸಿಸಿ ಪದಾಧಿಕಾರಿಗಳ ಪರವಾಗಿ ಸುದರ್ಶನ್ ಪತ್ರ ಬರೆದಿದ್ದಾರೆ ಎಐಸಿಸಿ ಅಧ್ಯಕ್ಷರಿಗೆ. ರಾಜ್ಯ ರಾಜಕೀಯ ಗೊಂದಲಗಳನ್ನ ಬೇಗ ಬಗೆಹರಿಸಿ, ಆಡಳಿತ ಹಾಗೂ ಪಕ್ಷದ ಪ್ರತಿಷ್ಠೆಗೆ ಹೊಡೆತ ಬೀಳ್ತಾ ಇದೆ. ಆದಷ್ಟು ಬೇಗ ಈ ರಾಜಕೀಯ ಗೊಂದಲವನ್ನ ಬಗೆಹರಿಸಿ ಪಕ್ಷದ ಸದಸ್ಯರು ಪದಾಧಿಕಾರಿಗಳ ಪರವಾಗಿ ವಿನಂತಿಸ್ತೇನೆ ಅಂತ ಖರ್ಗೆಗೆ ಪತ್ರ ಬರೆದಿದ್ದಾರೆ ವಿಆರ್ ಸುದರ್ಶನ್. ಪತ್ರದ ಮುಖಾಂತರ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದಷ್ಟು ಬೇಗ ಈ ಸಮಸ್ಯೆಯನ್ನ, ಈ ಗೊಂದಲವನ್ನ ಬಗೆಹರಿಸಿರಿ ಅಂತ ಪತ್ರದ ಮುಖಾಂತರ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೆಪಿಸಿಸಿ ಉಪಾಧ್ಯಕ್ಷ ವಿಆರ್ ಸುದರ್ಶನ್ ಪತ್ರವನ್ನ ಬರೆದಿದ್ದಾರೆ. ಕೆಪಿಸಿಸಿ ಪದಾಧಿಕಾರಿಗಳ ಪರವಾಗಿ ಸುದರ್ಶನ್ ಪತ್ರವನ್ನು ಬರೆದಿದ್ದಾರೆ. ರಾಜಕೀಯ ಗೊಂದಲಗಳನ್ನ ಬೇಗ ಬಗೆಹರಿಸಿ, ಆಡಳಿತ ಹಾಗೂ ಪಕ್ಷದ ಪ್ರತಿಷ್ಠೆಗೆ ಹೊಡೆತ ಬೀಳ್ತಾ ಇದೆ. ಆದಷ್ಟು ಬೇಗ ಈ ರಾಜಕೀಯ ಗೊಂದಲವನ್ನ ಬಗೆಹರಿಸಿ ಪಕ್ಷದ ಸದಸ್ಯರು ಪದಾಧಿಕಾರಿಗಳ ಪರವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಅಂತ ಎಐಸಿಸಿ ಅಧ್ಯಕ್ಷರಿಗೆ ಪತ್ರದ ಮುಖಾಂತರ ಮನವಿಯನ್ನ ಮಾಡಿದ್ದಾರೆ.